ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾಕಟಮ್ಮ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೇನ್ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಶಾಂತಿ ಹತ್ರ ಮಾತಾಡ್ಬೇಕಾದ್ರೆ ಸಕ್ರೆ ಆಸ್ಪತ್ರೆಯಲ್ಲಿ ರೋಹಿಣಿ ಫಾರಂ ಫಿಲಪ್ ಮಾಡ್ಬೇಕಾದ್ರೆ ತನ್ ಮಗು ತಂದೆ ಮನೋಜ ಅಂತ ಬರ್ದಿರ್ತಾಳೆ. ಈ ವಿಷಯನ ಸೂರ್ಯ ಬಂದು ಮನೇಲಿ ಹೇಳ್ದಾಗ ಇದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಹೌದೇನ ಸೂರ್ಯ ಅಂತ ರವಿ ಕೇಳ್ಬೇಕಾದ್ರೆ ಹೌದು ಕಣ. ರವಿಗಾನ್ ಆ ಪೌಡ್ರು ಆಸ್ಪತ್ರೆಯಲ್ಲಿ ಎಲ್ಲಾ ಫಾರಂ ಅಲ್ಲೂ ಮನೋಜನೆ ಅಪ್ಪ ಮಗುಗೆ ಅಂತ ಫಿಲಪ್ ಮಾಡಿದಾಳಂತೆ ಕಣ. ಹಾಗಿದ್ಮೇಲೆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಆ ಮಗು ತಂದೆ ಮನೋಜ ಅಂತ ತಾನೇ ಹಾಕೋದು. ಅದು ಬೇರೆ ಕನಕ ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋದು, ಅವಳೇ ಇದನ್ನೆಲ್ಲ ನೋಡಿ ಹೇಳಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಮನೋಜ, ಸೂರ್ಯ ಹೇಳ್ದಂಗೆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನಿನ್ ಹೆಸರು ಬಂತು ಅಂದ್ರೆ ಮುಗಿತು ಕಣೋ. ಆಮೇಲೆ ಅದನ್ನ ಯಾರಿಂದನೂ ಬದಲಾಯಿಸಕ್ ಆಗೋದಿಲ್ಲ. ಆ ಮಗುವಿನ ತಂದೆ ನೀನೆ ಅಂತ ಲೀಗಲ್ ಆಗಿ ರಿಜಿಸ್ಟರ್ ಆಗ್ಬಿಡುತ್ತೆ ಕಣೋ. ನೋಡೋ, ಇವಾಗ್ಲಾದ್ರೂ ಒಪ್ಕೋ, ನೀನೆ ತಾನೇ ಆ ಮಗು ತಂದೆ ಅಂತ ರವಿ ಕೇಳ್ಬೇಕಾದ್ರೆ ಅದೆಲ್ಲ ಇಲ್ಲ ಕಣೋ ಅಂತ ಮನೋಜ ಭಯದಲ್ಲೇ ಹೇಳ್ತಾನೆ. ಅಲ್ಲ ಮನೋಜ್ ಅವ್ರೆ, ರೋಹಿಣಿ ಅವರು ಸುಮ್ನೆ ನೀವೇ ಅವ್ರ ಮಗು ತಂದೆ ಅಂತ ಹೇಳಕ್ಕಾಗತ್ತಾ ಅಂತ ಶ್ರುತಿ ಕೇಳ್ತಾಳೆ. ಅಯ್ಯೋ ಶ್ರುತಿ, ಇವನು ಪಾಪದವನು ಕಣಮ್ಮ, ಇವನ್ಗೇನು ಗೊತ್ತಿಲ್ಲ, ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಶಾಂತಿ ಹೇಳಿದಾಗ, ಅಯ್ಯೋ ಅತ್ತೆ, ಆ ರೀತಿ ಎಲ್ಲ ಸುಮ್ನೆ ಸುಳ್ಳು ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಇವಾಗಿನ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಅದು ರೋಹಿಣಿ ಅವ್ರಿಗೂ ಚೆನ್ನಾಗ್ ಗೊತ್ತಿದೆ. ಒಂದೇ ಒಂದು DNA ಟೆಸ್ಟ್ ಮಾಡ್ಸಿದ್ರೆ ಸಾಕು, ಕಂಪ್ಲೀಟ್ ಆಗಿ ಎಲ್ಲ ಆಚೆಗ್ ಬಂದ್ಬಿಡುತ್ತೆ. ಸತ್ಯ ಏನಿದ್ಯೋ ಅದನ್ನ ರೋಹಿಣಿ ಅವ್ರು ಹಾಕಿದಾರೆ ಅಷ್ಟೇನೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಏ ಮನುಜ ಬಾರೋ ಇಲ್ಲಿ ಅಂತ ಹೇಳ್ತಾ ಶಾಂತಿ ಮನೋಜನ ಪಕ್ಕಕ್ಕೆ ಹೇಳ್ಕೊಂಡ್ ಹೋಗ್ತಾಳೆ. ಲೋ ಮನುಜ, ಅದೆಲ್ಲ ನನ್ಗೆ ಗೊತ್ತಿಲ್ಲ ಕಣೋ, ನೀ ಹೇಗಾದ್ರೂ ಮಾಡಿ ಆಸ್ಪತ್ರೆಗೆ ಹೋಗಿ ಆ ಹೆಸರಿನ ಅಳಿಸೋದಕ್ ನೋಡೋ ಅಂತ ಶಾಂತಿ ಮನೋಜನ್ ಹೇಳ್ಬೇಕಾದ್ರೆ, ಸೂರ್ಯ, ರವಿ, ಶ್ರುತಿ 3 ಜನ ಇವ್ರೇನ್ ಮಾತಾಡ್ಕೊಳ್ತಿರ್ಬೋದು ಅಂತ ಇವ್ರನ್ನೇ ನೋಡ್ತಿರ್ತಾರೆ. ಅಯ್ಯೋ ಮಮ್ಮಿ, ನೀವ್ ಹೇಳ್ದಂಗೆ ಅದೆಲ್ಲ ಮಾಡೋದು ಅಷ್ಟು ಸುಲಭ ಅಲ್ಲ, ಅದು ಲೀಗಲ್ ಡಾಕ್ಯುಮೆಂಟ್ ಮಮ್ಮಿ. ಅದ್ರಲ್ಲಿ ಏನಾದ್ರೂ ನಾನು ಹೆಚ್ಚು ಕಮ್ಮಿ ಮಾಡಿದೆ ಅಂತಂದ್ರೆ ನಾನೇ ಅರೆಸ್ಟ್ ಆಗ್ತೀನಿ ಆಮೇಲೆ ಅಂತ ಮನೋಜ ಹೇಳಿದಾಗ, ಏನೋ ಅರೆಸ್ಟ್ ಮಾಡ್ತಾರ ಅಂತ ಶಾಂತಿ ಕೇಳ್ತಾಳೆ. ಹೌದು ಸಕ್ರೆ, ಅಷ್ಟೇ ಯಾಕೆ, ಈ ಐಡಿಯಾ ಕೊಟ್ರಲ್ಲ ಅದಕ್ಕೆ, ಇದ್ರ ಜೊತೆಗೆ ನಿಮ್ಮನ್ನು ಸೇರ್ಸಿ ಅರೆಸ್ಟ್ ಮಾಡ್ತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿ ಶಾಕ್ ಆಗ್ತಾಳೆ. ಹಾಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ, ಏಯ್, ಆಸ್ಪತ್ರೆಲಿರೋ ಫಾರಂ ನಲ್ಲಿರೋ ಹೆಸರನ್ನ ಬದಲಾಯಿಸಕ್ ಆಗೋದಿಲ್ಲ ತಾನೆ, ಅದ್ರ ಬದಲು ಮನೋಜನ್ ಹೆಸರನ್ನ ಬದಲಾಯಿಸ್ಬಿಟ್ರೆ ಅಂತ ಶಾಂತಿ ಹೇಳಿದಾಗ ಅದನ್ನ ಕೇಳಿ ಸೂರ್ಯ, ರವಿ, ಶ್ರುತಿ 3 ಜನಕ್ಕೂ ಶಾಕ್ ಆಗತ್ತೆ. ಹಾಗೆ ಶಾಂತಿ ನನ್ನ ಐಡಿಯಾ ಹೇಗಿದೆ ಅಂತ ಮನೋಜನ್ ಕಡೆ ತಿರುಕೊಂಡು ಕಣ್ಣೊಬ್ಬನ್ನ ಆರಿಸ್ಬೇಕಾದ್ರೆ ಮನೋಜನು ಶಾಕ್ ಇಂದ ಶಾಂತಿನೇ ನೋಡ್ತಿರ್ತಾನೆ. ಅತ್ತೆ, ಏನ್ ಹೇಳ್ತಿದ್ದೀರಾ ಅತ್ತೆ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಹೌದು ಶ್ರುತಿ, ಬೇರೆ ದಾರಿನೇ ಇಲ್ಲ. ಮನೋಜನ್ ನಿಜವಾದ ಹೆಸರನ್ನ ಬದಲಾಯಿಸದೆ ಇದಕ್ಕಿರೋದೊಂದೇ ದಾರಿ. ಇವನಿಗೆ ಬೇರೆ ಯಾವ್ದಾದ್ರೂ ಹೆಸರಿಟ್ಟು ಇನ್ಮೇಲೆ ಇವನು ಮನೋಜ ಅಲ್ಲ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು, ಆ ರೀತಿ ಮಾಡ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಸಕ್ರೆ ಈಗ ಆಲ್ರೆಡಿ ಇವನ್ ಹೆಸರಿನ ಮುಂದೆ ಪಪ್ಪರಪ್ಪ ಮನೋಜ್ ಅಂತ ಇದೆಯಲ್ಲ, ಅದ್ರಲ್ಲಿ ಮನೋಜ ಅನ್ನೋದನ್ನ ಕಟ್ ಮಾಡಿ ಬಿಸಾಕಿ ಬರೀ ಪಪ್ಪರಪ್ಪ ಅಂತ ಇಡೋಣವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್, ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ ಕಣೋ, ಈ ಸಮಸ್ಯೆನ ನಾವೇ ನೋಡ್ಕೋತೀವಿ. ಏ ಮನೋಜ, ಮೊದ್ಲು ನಿನ್ ಹೆಸರನ್ನ ಬದಲಾಯಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ. ಇನ್ಮೇಲೆ ನಿನ್ ಹೆಸರು ಮನೋಜನೇ ಅಲ್ಲ, ಬೇರೆ ಯಾವ್ದಾದ್ರೂ ಹೆಸರಿಟ್ಟಾಯ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ ಸೂರ್ಯ, ರವಿ, ಶ್ರುತಿ 3 ಜನ ನಗ್ತಿರ್ತಾರೆ. ಆಮೇಲೆ ನಿನ್ ಹೆಸರು ಮನೋಜ್ ಅಲ್ಲ ಅಂತ ಎಲ್ರ ಹತ್ರನು ಹೇಳ್ಕೊಂಡ್ ಬರೋಣ, ಅದ್ ನಿನ್ಗೆ ಒಳ್ಳೇದು ಕಣೋ ಅಂತ ಶಾಂತಿ ಹೇಳಿದಾಗ ಸೂರ್ಯ, ರವಿ ಮತ್ತೆ ಶ್ರುತಿ 3 ಜನ ನಗು ತಡ್ಕೊಳಕಾಗ್ದೆ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಲೋ ರವಿಗಾನ್, ಏನೋ ಗೊತ್ತಿಲ್ಲ ಕಣ, ಬರ್ತಾ ಬರ್ತಾ ಸಕ್ರೆ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಆಗ್ತಾ ಇದಾರೆ. ಸಕ್ರೆ, ನಿಮ್ಗಿರೋ ಬ್ರಿಲಿಯಂಟ್ಗೆ ನಿಮ್ಗೆ ಒಂದು ಅವಾರ್ಡೇ ಕೊಡ್ಬೋದು. ಮಗುವಿನ ತಂದೆ ಹೆಸರು ಬದಲಾಯಿಸಕ್ ಆಗಲ್ಲ ಅಂತ ಇವನ್ ಹೆಸರನ್ನೇ ಬದಲಾಯಿಸಿದಿರಲ್ಲ, ಗ್ರೇಟ್ ನೀವು ಅಂತ ಹೇಳ್ಕೊಂಡು ಸೂರ್ಯ ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ಹೌದು, ಆ ರೀತಿ ಬದಲಾಯಿಸಿದ್ರೆ ಆ ರೋಹಿಣಿಯವರು ಸುಮ್ನೆ ಇರ್ತಾರ ಅಂತ ಶ್ರುತಿ ಕೇಳ್ತಾಳೆ. ಆಗ ಶಾಂತಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಸಕ್ರಮ್ನವರು ಏನೋ ದೊಡ್ಡದಾಗ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ಸೂರ್ಯ ಶಾಂತಿನೇ ನೋಡ್ಬೇಕಾದ್ರೆ, ನೋಡೋ, ಈ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ನಾನ್ ನಿನ್ಗೆ ಹೇಳಿದೀನಿ ತಾನೆ, ಮೊದ್ಲು ನೀನ್ ಇಲ್ಲಿಂದ ಹೋಗಿ ನಿನ್ ಹೆಂಡತಿನ ಹುಷಾರಾಗಿ ನೋಡ್ಕೊ ಹೋಗು, ಇದನ್ನ ನಾವ್ ನೋಡ್ಕೋತೀವಿ. ಇದನ್ನ ಹೆಂಗ್ ಡೀಲ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಮನೆ ಹಾಳಿ ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಿದ್ದಾಳೆ. ಅವ್ಳು ಮಾಡಿರೋ ಎಲ್ಲಾ ತಪ್ಪನು ನನ್ ಮಗನ್ ಮೇಲೆ ಹಾಕ್ತಿದ್ದಾಳೆ. ನನ್ ಮಗ ಪಾಪದವನು, ಏನು ಗೊತ್ತಿಲ್ದಿರೋನು ಅಂತ ಗೊತ್ತಿದ್ದು ಅವನನ್ನೇ ಯಾಮರ್ಸಿದಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದು, ಇವನು ತುಂಬಾ ಪಾಪದವನು, ಏನು ಗೊತ್ತಿಲ್ಲ, ಅಮಾಯಕ ಅಂತ ರವಿ ಹೇಳ್ತಿರ್ತಾನೆ. ಮಾಡ್ಬಾರ್ದ್ ಪಾಪನೆಲ್ಲ ಮಾಡ್ತಿರ್ತಾನೆ, ಇವನು ನಿಮ್ಗೆ ಅಯ್ಯೋ ಪಾಪ ಅನ್ಸುತ್ತಾ ಅಂತ ಸೂರ್ಯ ಕೇಳ್ತಾನೆ. ಅತ್ತೆ, ರೋಹಿಣಿಗೆ ಹುಟ್ಟೋ ಮಗುಗೆ ಹೆಸರಿಡೋಕ್ಕೂ ಮುಂಚೆನೆ ಮನೋಜ್ ಅವ್ರಿಗೆ ಹೆಸರಿಡೋ ಫಂಕ್ಷನ್ ಏನಾದ್ರು ಮಾಡ್ತೀರಾ ಅಂತ ಶ್ರುತಿ ಕಿಂಡಲ್ ಮಾಡ್ತಾಳೆ. ಹೌದು ಮೈಕೋ, ಸುಮ್ನೆ ಇವನನ್ನ ತೊಟ್ಲಲ್ಲಿ ಹಾಕ್ಬಿಟ್ಟು ಇವನಿಗೆ ಏನ್ ಹೆಸರಿಡ್ಬೇಕೋ ಆ ಹೆಸರನ್ನ 3 ಸಲಿ ಕಿವಿಲ್ ಹೇಳ್ಬಿಡಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್,
ನೀನ್ ಸುಮ್ನೆ ಮಾತಾಡ್ದೆ ಒಳಗಡೆ ಹೋಗು ಅಂತ ಹೇಳ್ದೆ ತಾನೆ, ಯಾಕೋ ಇಲ್ಲೇ ನಿಂತಿದ್ಯಾ, ಹೋಗೋ ಅಂತ ಶಾಂತಿ ಹೇಳ್ಬೇಕಾದ್ರೆ ಅವ್ರ 3 ಜನ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಲೋ ಮನೋಜ, ನೋಡೋ, ನಿನ್ನನ್ನ ನೋಡಿದ್ರೆ ಎಲ್ರಿಗೂ ಕಿಂಡಲ್ ಮಾಡೋ ಹಂಗೆ ಆಸೆ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಇದಕ್ಕೇನಾದ್ರೂ ಬಂದು ಪರಿಹಾರ ಕಂಡುಹಿಡಿಲೇಬೇಕು ಕಣೋ ಅಂತ ಶಾಂತಿ ಹೇಳ್ದಾಗ, ಹ್ಞೂ ಮಮ್ಮಿ, ಯೋಚನೆ ಮಾಡೋಣ ಅಂತ ಮನೋಜ ಹೇಳ್ತಾನೆ. ಅಯ್ಯ, ಈ ಪೆಂಗೆ ಯೋಚನೆ ಮಾಡಿ ಪರಿಹಾರ ಕಂಡುಹಿಡಿಯಷ್ಟರಲ್ಲಿ ಆ ಪೌಡ್ರಿಗೆ ಮಗು ಹುಟ್ಟಿ ಇವನೆಲ್ಲ ಬಂದು ಅಪ್ಪ ಅಂತ ಕರೆದ್ ಬಿಡುತ್ತೆ ಅಂತ ಸೂರ್ಯ ಕಿಂಡಲ್ ಮಾಡ್ತಾನೆ. ಲೋ ಸೂರ್ಯ, ಬಾಯ್ ಮುಚ್ಕೊಂಡ್ ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸಕ್ರೆ, ನಾನ್ ಹೋಗ್ತೀನಿ ಸಕ್ರೆ, ಆದ್ರೆ ಹೋಗೋಕ್ಕೂ ಮುಂಚೆ ಒಂದ್ ವಿಷಯ ಹೇಳ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇವ್ನ್ ಮಾತಾಡ್ತಿರೋದನ್ನೆಲ್ಲ ನೋಡಿದ್ರೆ ಯಾವ್ದೋ ಒಂದು ದೊಡ್ಡ ಸಮಸ್ಯೆಲಿ ಸಿಕ್ಕಾಕೊಳ್ತಾನೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ನಿಮ್ಮನ್ನು ಸಿಕ್ಕಾಕಿಸ್ತಾನೆ. ಹುಷಾರಾಗಿರು ಸಕ್ರೆ, ಯಾಕಂದ್ರೆ ಇವ್ನು ತುಂಬಾ ಡೇಂಜರ್ ವ್ಯಕ್ತಿ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಅತ್ತೆ, ನೀವ್ ಯಾವ್ದಾದ್ರು ವಿಡಿಯೋ ಹಾಕಿ ವೈರಲ್ ಆಗೋಕ್ಕೂ ಮುಂಚೆ ಇವರೇ ಯಾವ್ದಾದ್ರು ಒಂದು ಸ್ಕ್ಯಾಂಡಲ್ ಸಿಕ್ಕಾಕೊಂಡು ವೈರಲ್ ಆದ್ರೂ ಆಗ್ತಾರೆ, ಹುಷಾರು ಅತ್ತೆ ಅಂತ ಹೇಳ್ತಾ ಶ್ರುತಿ ಅಲ್ಲಿಂದ ಹೋಗ್ತಾಳೆ. ಜೊತೆಗೆ ರವಿನು ಅಲ್ಲಿಂದ ಹೋಗ್ತಾನೆ. ಮಮ್ಮಿ, ಅದನ್ನೆಲ್ಲ ಬಿಟ್ಟಾಕು ಮಮ್ಮಿ, ಆ ಹೆಸರಿನ ವಿಷಯದಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನ್ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಮನೋಜನು ಅಲ್ಲಿಂದ ಹೊರಟೋಗ್ತಾನೆ. ಇವನ್ ಯಾವ ಹೆಸರಿಟ್ರೆ ಚೆನ್ನಾಗಿರುತ್ತೆ ಅಂತ ಶಾಂತಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಈ ಕಡೆ ಶಾಂತಿ ಕಾಫಿ ಕುಡಿತಾ ಕುತ್ಕೊಂಡಿರ್ತಾಳೆ. ಅಷ್ಟ್ರಲ್ಲಿ ಒಂದ್ ಹೆಂಗ್ಸ್ ಬಂದು, ಮೇಡಮ್, ಮೀನಾ ಅಕ್ಕ ಅವ್ರು ಇದಾರ ಅಂತ ಕೇಳ್ಬೇಕಾದ್ರೆ, ಮೀನಾನ ಏಂತಕ್ಕ ಅವಳು ಅಂತ ಶಾಂತಿ ಕೇಳ್ತಾಳೆ. ನಾನು ಮೀನಾ ಅಕ್ಕ ನೋಡ್ಬೇಕಾಗಿತ್ತು, ಬರೋದಕ್ಕೆ ಹೇಳಿದ್ರು ಅಂತ ಶಾಂತಿಗೆ ಆ ಹೆಂಗ್ಸು ಹೇಳ್ಬೇಕಾದ್ರೆ, ಹೌದಾ, ನೀನ್ ಯಾರು ಅಂತ ಶಾಂತಿ ಕೇಳ್ತಾಳೆ. ನಾನು ಮೇಸ್ತ್ರಿ ಅಕ್ಕ ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ, ಮೇಸ್ತ್ರಿ ಆಗೋದು ಜಾಸ್ತಿ ಗಂಡ್ಮಕ್ಳು ತಾನೆ, ನೀನೇನು ಹೆಂಗ್ಸಾಗಿ ಕೆಲ್ಸ ಎಲ್ಲ ಮಾಡ್ತೀಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಯ್ಯೋ, ಕೆಲ್ಸ ಕಲ್ತಿದ್ರೆ ಯಾರ್ ಮೇಸ್ತ್ರಿ ಆದ್ರೆ ಏನಕ್ಕ ಅಂತ ಹೆಂಗ್ಸು ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಮೀನಾ ಬಂದು, ಅತ್ತೆ, ನಾನೇ ಇವ್ರನ್ನ ಬರೋದಕ್ಕೆ ಹೇಳಿದ್ದು, ಒಳಗಡೆ ಬನ್ನಿ ಅಕ್ಕ ಅಂತ ಕರೀತಾಳೆ. ಆಗ ಆ ಹೆಂಗ್ಸು ಮನೆ ಒಳಗಡೆ ಬರ್ತಾಳೆ. ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯನು ರೆಡಿ ಆಗಿ ಬರ್ತಾನೆ. ರೀ, ನಾ ಹೇಳ್ತಿದ್ನಲ್ಲ ಮೇಸ್ತ್ರಿ ಬರ್ತಾರೆ ಅಂತ, ಇವ್ರೇ ರೀ ಅದು ಅಂತ ಹೇಳ್ತಾ ಸೂರ್ಯನ್ಗೆ ಮೀನಾ ಆ ಹೆಂಗ್ಸನ್ನ ಪರಿಚಯ ಮಾಡ್ಕೊಡ್ತಾಳೆ. ಪರವಾಗಿಲ್ಲಕ್ಕ, ಎಲ್ಲಾ ಜಾಗದಲ್ಲೂ ಮೇಸ್ತ್ರಿ ಅಂದ್ರೆ ಗಂಡ್ಮಕ್ಳನ್ನೇ ನಾನ್ ಜಾಸ್ತಿ ನೋಡಿರೋದು, ಇವತ್ತೇ ಲೇಡಿ ಮೇಸ್ತ್ರಿನ ನೋಡ್ತಾ ಇರೋದು, ಖುಷಿ ಆಗ್ತಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಶ್ರುತಿ ರವಿನು ಅಲ್ಲಿಗೆ ಬರ್ತಾರೆ. ನಿಜ ಕಣಪ್ಪ, ಎಲ್ಲಾ ಕೆಲ್ಸ ಮಾಡೋರು ತುಂಬಾ ಜನ ಸಿಗ್ತಾರೆ, ಆದ್ರೆ ಮೇಸ್ತ್ರಿ ಕೆಲ್ಸ ಮಾಡೋರು ಕೆಲವ್ರು ಮಾತ್ರ. ಅದು ಅಲ್ದೆ ನನ್ ಗಂಡ ಮೇಸ್ತ್ರಿ ಆಗಿದ್ರು, ನಾನು ಅವ್ರ ಜೊತೆನೆ ಬಿಲ್ಡಿಂಗ್ ಕೆಲ್ಸದಲ್ಲಿ ಕೆಲ್ಸ ಮಾಡ್ತಿದ್ದೆ. ಸ್ವಲ್ಪ ವರ್ಷದ ಮುಂಚೆ ಅವ್ರು ತೀರೋದ್ರು. ನನ್ಗ್ ಗೊತ್ತಿರೋ ಕೆಲ್ಸ ಇದೊಂದೇ ಕಣಪ್ಪ, ಅದಕ್ಕೆ ನಾನು ಇದನ್ನೇ ಮಾಡ್ತಿದೀನಿ ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ, ಶ್ರುತಿ, ರವಿ ಎಲ್ರು ಸೂಪರ್ ಅಂತ ಹೇಳ್ತಿರ್ತಾರೆ. ಅದೆಲ್ಲ ಇರ್ಲಿ, ಈಗ ಇವ್ರನ್ ಯಾಕೆ ನೀವೆಲ್ರು ಬರೋದಕ್ಕೆ ಹೇಳಿರೋದು ಅಂತ ಶಾಂತಿ ಕೇಳ್ಬೇಕಾದ್ರೆ, ಇನ್ಯಾಕ್ ಸಕ್ರೆ, ರೂಮ್ ಕಟ್ತಾ ಇದೀವಲ್ಲ ಅದಕ್ಕೆ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೆ ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಆಶ್ಚರ್ಯನೂ ಆಗ್ತಿರತ್ತೆ. ಲೇ, ತುಂಬಾ ದಿವಸದಿಂದ ಇದನ್ನೇ ಹೇಳ್ತಿದ್ಯಲ್ಲ ಪಿ ಅಂತ ಮನೋಜ ಹೇಳ್ಬೇಕಾದ್ರೆ, ಲೇ ಪೆಂಗ್ಯ, ಅವತ್ ಹೇಳಿದಿನ ಇವತ್ ಮಾಡ್ತಾ ಇದೀನಿ ಅಕ್ಕ, ಬನ್ನಿ ಅಕ್ಕ, ಎಲ್ ರೂಮ್ ಕಟ್ಬೇಕು ತೋರಿಸ್ತೀನಿ ಅಂತ ಹೇಳ್ತಾ ಸೂರ್ಯ ಆ ಹೆಂಗ್ಸನ್ನ ಕರ್ಕೊಂಡು ಹೋಗ್ತಾನೆ. ಜೊತೆಗೆ ಮೀನಾ, ರವಿ, ಶ್ರುತಿ 3 ಜನನು ಹೋಗ್ತಾರೆ. ಮಮ್ಮಿ, ಏನ್ ಮಮ್ಮಿ, ಅವನು ರೂಮ್ ಕಟ್ಟೋಕ್ಕೆ ಆಗ್ಲೇ ಶುರು ಮಾಡ್ಬಿಡ್ತಾ ಇದ್ದಾನೆ, ಅಷ್ಟೊಂದ್ ದುಡ್ಡು ಬಂದ್ಬಿಡ್ತಾ ಮಮ್ಮಿ ಅವನ್ಗೆ ಅಂತ ಮನೋಜ ಕೇಳ್ಬೇಕಾದ್ರೆ, ಏ ಮನೋಜ, ನೀನು 1 ಶೋರೂಮ್ ಇಟ್ಕೊಂಡಿದ್ಯಾ, ಆದ್ರೆ ಅವನು 8 ಕಾರ್ ಇಟ್ಕೊಂಡಿದ್ದಾನೆ, ಅದಕ್ಕೆ ಚೆನ್ನಾಗ್ ವರಮಾನ ಬರ್ತಾ ಇದೆ, ಅದಕ್ಕೆ ರೂಮ್ ಕಟ್ಟೋದಕ್ಕೆ ಶುರು ಮಾಡ್ತಾ ಇದ್ದಾನೆ ಕಣೋ. ನೀನು ದೊಡ್ಡದಾಗಿ ಶೋರೂಮ್ ಇಟ್ಕೊಂಡಿದೀನಿ ಅಂತ ಕೊಚ್ಕೊಂತೀಯ, ಆದ್ರಿಂದ ನಿನ್ಗೆ 1 ರೂಪಾಯಿ ಸಂಪಾದನೆನೂ ಇಲ್ಲ, ನೀನು ಮುಂದುವರಿತಾನೂ ಇಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮಮ್ಮಿ, ಏನ್ ಮಮ್ಮಿ ನೀನ್ ಹಿಂಗ್ ಹೇಳ್ಬಿಟ್ಟೆ, ನಾನು ಆದಷ್ಟು ಬೇಗ ಅದನ್ನ ಚೆನ್ನಾಗಿ ಡೆವಲಪ್ ಮಾಡ್ತೀನಿ, ನಾನೇನು ಒಂಥರ ಆಫ್ಟರ್ ಆಲ್ ಡ್ರೈವರಾ, ನಾನು ಬಿಸ್ನೆಸ್ ಮ್ಯಾನ್ ಮಮ್ಮಿ, ಬಿಸ್ನೆಸ್ ಮ್ಯಾನ್ ಅಂತ ಮನೋಜ ಹೇಳ್ಬೇಕಾದ್ರೆ, ಆ ರೀತಿ ಹೇಳ್ಕೊಂಡ್ ತಿರ್ಗಾಡಿದ್ರೆ ಸಾಕಾಗೋದಿಲ್ಲ ಕಣೋ, ಕೈ ತುಂಬಾ ದುಡ್ಡು ಬರ್ಬೇಕು, ನಿನ್ಗಾದಷ್ಟು ಬೇಗ ಮದ್ವೆ ಬೇರೆ ಮಾಡ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಆಲ್ರೆಡಿ ಆಯ್ತಲ್ಲ ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಏನು ಅಂತ ಶಾಂತಿ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ, ಅದೇ ಮಮ್ಮಿ, ಮೊದಲನೇ ಮದ್ವೆ ರೋಹಿಣಿ ಜೊತೆ ಆಯ್ತಲ್ವಾ, ಅದ್ರ ಬಗ್ಗೆ ಹೇಳ್ದೆ ಅಂತ ಮನೋಜ ಸುಳ್ಳನ್ನ ಹೇಳ್ತಾನೆ. ಛೆ, ನಿನಗ್ ಬೇರೆ ಡೈವರ್ಸೇ ಸಿಗ್ತಾ ಇಲ್ಲ, ಅವಳು ಕೊಡೋದೇ ಇಲ್ಲ ಅಂತ ಸಾಯ್ತಿದ್ದಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಖಂಡಿತ ಸಿಗುತ್ತೆ, ಯಾರಿಲ್ಲ ಅಂತ ಹೇಳಿದ್ದು ಅಂತ ಮನೋಜ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ದೊಡಮ್ಮ ಅಂತ ಹೇಳ್ತಾ ಶ್ವೇತಾ ಅಲ್ಲಿಗ್ ಬರ್ತಾಳೆ. ಬಾಮ ಶ್ವೇತಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ದೊಡಮ್ಮ, ಸೂರ್ಯ ಅಣ್ಣ, ಮೀನಾ ಅವರು ಎಲ್ಲ ಎಲ್ಲಿದ್ದಾರೆ ಅಂತ ಶ್ವೇತಾ ಕೇಳ್ತಾಳೆ. ಅದೇ ಕಣಮ್ಮ, ಆ ಲಾನ್ ಅಲ್ಲಿ ರೂಮ್ ಕಟ್ಬೇಕು ಅಂತ ಹೇಳಿದ್ರಲ್ಲ, ಅಲ್ಲಿ ಹೋಗಿದ್ದಾರೆ ಅಂತ ಶಾಂತಿ ಹೇಳಿದಾಗ, ಸರಿ ಆಯ್ತು ಅಂತ ಶ್ವೇತಾ ಅಲ್ಲಿಗೆ ಹೋಗ್ತಾಳೆ. ಯಾಕಂದ್ರೆ ಆ ಮೇಸ್ತ್ರಿ ಹೆಂಗಸನ್ನ ಶ್ವೇತಾನೇ ಕಳ್ಸಿರ್ತಾಳೆ. ಅವಳು ಹೋಗಿ ಜೊತೆಗ್ ನಿಂತ್ಕೊಂಡು ಸೂರ್ಯ ರೂಮ್ ಹೇಗ್ ಕಟ್ಬೇಕು, ಯಾವ ಕಡೆ ಕಟ್ಬೇಕು ಅಂತ ಹೇಳ್ತಿರೋದನ್ನ ನಿಂತ್ಕೊಂಡು ನೋಡ್ತಿರ್ತಾಳೆ. ರವಿ, ಆಕ್ಚುಲಿ ನಾವು ಆ ಮೂಲೆಯಲ್ಲಿ ಇನ್ನೊಂದ್ ರೂಮ್ ಕಟ್ಕೊಳ್ಳೋಣವಾ,
ಅಂತ ಶ್ರುತಿ ಹೇಳ್ಬೇಕಾದ್ರೆ, ಶ್ರುತಿ ಆಲ್ರೆಡಿ ನಮ್ಗೆ ಒಳಗಡೆನೆ ರೂಮ್ ಇದೆಯಲ್ಲ ಮತ್ ಯಾಕೆ ಅಂತ ರವಿ ಕೇಳ್ತಾನೆ. ಆಕ್ಚುಲಿ ಇಲ್ಲಿ ನಾವ್ ರೂಮ್ ಕಟ್ಕೊಂಡ್ರೆ ಸೂರ್ಯ ಮತ್ತೆ ಮೀನಾ ಮರಿ ಅವ್ರ ಹತ್ರನೇ ನಾವ್ ಇರ್ಬೋದಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಮೊದ್ಲು ಅವ್ರು ರೂಮ್ ಕಟ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ರವಿ ಶ್ರುತಿನ ಸಮಾಧಾನ ಮಾಡ್ತಾನೆ. ಹಾಗೆ ಆ ಮೇಸ್ತ್ರಿ ಅಕ್ಕ ಐಟಮ್ ಎಲ್ಲ ಎಷ್ಟ್ ಬೇಕಾಗತ್ತೆ ಅಂತ ಸೂರ್ಯನ್ಗೆ ಹೇಳ್ತಿರ್ತಾರೆ. ಸೂರ್ಯ ಅದನ್ನೆಲ್ಲ ಲೆಕ್ಕಾಚಾರ ಮಾಡ್ತಿರ್ತಾನೆ. ಬರೀ 2,40,40,000ದಲ್ಲೇ ಆ ರೂಮ್ ನ ಕಟ್ಕೊಡ್ತೀನಿ ಅಂತ ಆ ಅಕ್ಕ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ ಮೀನಾ ಇಬ್ರು ತುಂಬಾನೇ ಖುಷಿ ಪಡ್ತಾರೆ. ಹಾಗೆ ಮಳೆಗಾಲ ಶುರು ಆಗಕ್ಕೂ ಮುಂಚೆನೆ ನಾನು ಈ ರೂಮ್ ನ ಕಟ್ಕೊಡ್ತೀನಿ ಅಂತ ಆ ಹೆಂಗ್ಸು ಮೀನನ್ಗೆ ಮತ್ತೆ ಸೂರ್ಯನ್ಗೆ ಮಾತ್ ಕೊಡ್ತಾರೆ. ಹಾಗೆ ಮೀನಾ ಸೂರ್ಯನ ಪಕ್ಕ ಕರ್ಕೊಂಡೋಗಿ, ರೀ ರೂಮ್ ಕಟ್ಟೋದಿಕ್ಕೆ 2,40,000 ಆಗತ್ತೆ ಅಂತ ಹೇಳಿದ್ದಾರೆ. ಹಾಗೂ ಹೀಗೂ ಕಟ್ಟಿ ಮುಗ್ಸೋಷ್ಟ್ರಲ್ಲಿ 3 ಲಕ್ಷ ರೂಪಾಯಿ ಆದ್ರೂ ಆಗೇ ಆಗತ್ತೆ ರೀ. ತುಂಬಾ ದೊಡ್ಡ ಅಮೌಂಟ್ ಆಯ್ತು. ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ದಿವಸ ಮುಂದಕ್ಕೆ ಹಾಕೋಣವಾ ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಾ ನೋಡ್ಕೊಳ್ಳೋಣ ಅಂತಂದು ಇವಾಗ ತುಂಬಾನೇ ಮುಂದಕ್ ಬಂದ್ಬಿಡ್ತು. ನೋಡು ಸುಮ್ನೆ ಇರು ನೀನು. ನಾವ್ ಹೇಗಾದ್ರೂ ಮಾಡಿ ಆ ರೂಮ್ ಕಟ್ಟೋದಕ್ಕೆ ಶುರು ಮಾಡ್ಲೇಬೇಕು. ನೋಡು ಮೀನಾ, ಅದು ಅಲ್ದೆ ನಿನ್ಗೂ ಇವಾಗ ಜಾಸ್ತಿ ಆರ್ಡರ್ ಬರ್ತಿದೆ. ನನ್ಗೆ 8 ಗಾಡಿ ಬೇರೆ ಓಡ್ತಿದಾವೆ. ಯಾಕ್ ತಲೆ ಕೆಡ್ಸ್ಕೊಳ್ಳೋದು? ದುಡ್ಡಿನ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ, ನಾವ್ ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ತಾ ಸೂರ್ಯ ಆ ಮೇಸ್ತ್ರಿ ಅಕ್ಕನ ಹತ್ರ ಹೋಗಿ, ಅಕ್ಕ ಅಡ್ವಾನ್ಸ್ ಎಷ್ಟ್ ಕೊಡ್ಬೇಕು ಅಂತ ಕೇಳ್ತಾನೆ. ಈಗ ತಕ್ಷಣಕ್ಕೆ 50,000 ಕೊಡಪ್ಪ, ಆಮೇಲೆ ಕಟ್ತಾ ಕಟ್ತಾ ದುಡ್ಡನ್ನ ನೋಡ್ಕೊಂಡಾಯ್ತು ಅಂತ ಆ ಅಕ್ಕ ಹೇಳ್ಬೇಕಾದ್ರೆ, ಸರಿ ಆಯ್ತಕ್ಕ ಬನ್ನಿ ಅಂತ ಹೇಳ್ತಾ ಸೂರ್ಯ ಮನೆ ಒಳಗಡೆ ಕರ್ಕೊಂಡ್ ಹೋಗ್ತಾನೆ. ಆಗ ಸೂರ್ಯ ಒಳಗಡೆ ಹೋಗ್ತಿದ್ದಂಗೆನೆ, ಏನೋ ಅಳತೆ ಎಲ್ಲ ಜೋರಾಗಿ ಮಾಡ್ತಿದ್ದಂಗಿತ್ತು, ಏನೋ ದೊಡ್ಡದಾಗಿ 100 ಎಕರೆಯಲ್ಲಿ ಮನೆ ಕಟ್ಟೋತರ ಅಂತ ಮನೋಜ ಕಿಂಡಲ್ ಮಾಡ್ಬೇಕಾದ್ರೆ, ಈ ಪೆಂಗಿಂದು ಯಾವಾಗ್ಲೂ ಇದ್ದಿದ್ದೆ ಗೋಳು ಅಂತ ಬೈಕೊಂಡು ಸೂರ್ಯ ದುಡ್ಡು ತರೋದಿಕ್ಕೆ ಅಂತ ರೂಮ್ಗೆ ಹೋಗ್ತಾನೆ. ಲೇ ಪೆಂಗ್ಯ ಅಂತ ಸೂರ್ಯ ಸುಮ್ನೆ ಕರೆಯೋದಿಲ್ಲ ಕಣ. ಈ ತರ ಕಿಂಡಲ್ ಮಾಡ್ಲಿಲ್ಲ ಅಂದ್ರೆ ನಿನ್ಗೆ ತಿಂದಿದ್ದೆ ಜೀರ್ಣ ಆಗಲ್ವೇನಾ ಅಂತ ರವಿ ಮನೋಜ್ಗೆ ಬೈತಾನೆ. ಅಲ್ಲ ಕಣೋ ರವಿಗಾನ್, ಕಟ್ತಾ ಇರೋದು ಒಂದು ಚಿಕ್ಕ ರೂಮು, ಆ ರೂಮ್ಗೆ ಇಷ್ಟೊಂದೆಲ್ಲ ಸೀನ್ ಕ್ರಿಯೇಟ್ ಮಾಡ್ಬೇಕೇನಾ ಅಂತ ಮನೋಜ ಕೇಳ್ಬೇಕಾದ್ರೆ, ಮನೋಜ್ ಅವ್ರೆ, ಈ ಮನೆ ಉಳಿದಿರೋದೆ ಸೂರ್ಯ ಮೀನವ್ರಿಂದ, ಅದನ್ ಮರಿಬೇಡಿ. ಅದು ನಿಮ್ಮಿಂದನೇ ಕೈ ತಪ್ಪೋಗ್ತಿತ್ತು. ಹೇಗೋ ಸೂರ್ಯ ಮೀನ ಬಚಾವ್ ಮಾಡಿದ್ರು ಅಂತ ಶ್ರುತಿ ಬೈತಾಳೆ. ಅವಾಗ ಸೈಲೆಂಟ್ ಆಗಿದ್ದಾನು, ಇವಾಗ ಯಾಕೆ ಈ ರೀತಿ ಮಾತಾಡ್ತಾ ಇದ್ಯಾ? ಈಗ್ಲೂ ಅದೇ ರೀತಿ ಸೈಲೆಂಟ್ ಆಗಿದ್ಬಿಡು ಅಂತ ರವಿ ಹೇಳ್ಬೇಕಾದ್ರೆ, ಲೇ ಮನೋಜ, ನೀನ್ ಬಾಯ್ ಮುಚ್ಕೊಂಡ್ ಸುಮ್ನೆ ಇರೋ ಅಂತ ಶಾಂತಿ ಮನೋಜನ್ ಮೇಲೆ ರೇಗಾಡ್ತಾಳೆ. ಶ್ವೇತಾ ಬಾರಮ್ಮ ಇಲ್ಲಿ ಅಂತ ಹೇಳ್ತಾ ಶಾಂತಿ ತನ್ ಪಕ್ಕನೆ ಶ್ವೇತನ ಕೂರ್ಸ್ಕೊತಾಳೆ. ಹೇಳಿ ದೊಡಮ್ಮ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ನಿನ್ ಕೆಲ್ಸ ಎಲ್ಲ ಹೇಗ್ ನಡೀತಾ ಇದೆ, ಮತ್ತೆ ಮದ್ವೆ ಯಾವಾಗ ಅಂತ ಶಾಂತಿ ವಿಚಾರಿಸ್ಬೇಕಾದ್ರೆ, ಈಗ ತಾನೇ ಟೆಸ್ಟ್ ಇಟ್ಟಿದೀನಿ, ಆದಷ್ಟು ಬೇಗ ಹೇಳ್ತೀನಿ ದೊಡಮ್ಮ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಏನೋ ಎಲ್ಲ ಒಳ್ಳೇದಾದ್ರೆ ಸಾಕಮ್ಮ, ಮನೋಜನ್ಗೆ ಹೆಣ್ ನೋಡ್ತಾ ಇದೀನಿ, ನಿಮ್ ಕಡೆ ಯಾರಾದ್ರೂ ಗೊತ್ತಿದ್ರೆ ಹೇಳಮ್ಮ, ಹಾಗೆ ನಿಮ್ ಮನೆಯವ್ರಿಗೂ ಸ್ವಲ್ಪ ಹುಡ್ಕೋದಕ್ಕೆ ಹೇಳು ಅಂತ ಶಾಂತಿ ಹೇಳ್ಬೇಕಾದ್ರೆ, ದೊಡಮ್ಮ ನಮ್ ಸಂಬಂಧಿಕರಲ್ಲೇ ಯಾರನ್ನಾದ್ರೂ ನೋಡ್ಲಾ ಅಂತ ಶ್ವೇತಾ ಕೇಳ್ತಾಳೆ. ಅಯ್ಯೋ ಬೇಡಮ್ಮ ತಾಯಿ, ಬೇಡ ಬೇಡ, ಅಕಸ್ಮಾತ್ ನಿನ್ ತರನೇ ಅಕ್ಕನೋ ತಂಗಿನೋ ಆಂಟಿನೋ ಆಗ್ಬಿಟ್ರೆ ಕಷ್ಟ ಅಂತ ಶಾಂತಿ ಹೇಳ್ಬೇಕಾದ್ರೆ, ಶ್ವೇತಾ ಶ್ರುತಿ ರವಿ 3 ಜನ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಅಷ್ಟರಲ್ಲಿ ಸೂರ್ಯ ದುಡ್ಡು ತಗೊಂಡ್ ಬಂದು, ಅಕ್ಕ ಇದ್ರಲ್ಲಿ 50,000 ಇದೆ, ನಮ್ಮ ಅಪ್ಪಯ್ಯ ಇದ್ದಿದ್ರೆ ಅವ್ರ ಕೈಲಿಂದಾನೇ ಈ ದುಡ್ಡನ್ನ ಕೊಡಿಸ್ತಾ ಇದ್ದೆ, ಅವರು ಊರ್ಗ್ ಹೋಗಿದ್ದಾರೆ, ಅದಕ್ಕೆ ನಾನು ಸಕ್ಕರೆ ಕೈಯಿಂದ ಅಂದ್ರೆ ನಮ್ಮ ಅಮ್ಮನ್ ಕೈಯಿಂದಾನೇ ಕೊಡಿಸ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ನಾನ್ ಯಾಕೋ ದುಡ್ಡು ಕೊಡ್ಬೇಕು? ನೋಡು ನೀನ್ ರೂಮ್ ಕಟ್ತಾ ಇದ್ಯಾ, ಅದು ನಿನ್ ದುಡ್ಡು, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ, ನನ್ಗೇನ್ ಬೇರೆ ಕೆಲ್ಸ ಇಲ್ವಾ ಮಾಡೋದಿಕ್ಕೆ ಅಂತ ಗೊಣಗಾಡ್ಕೊಂಡು ಶಾಂತಿ ಅಲ್ಲಿಂದ ಎದ್ದು ಹೊರಟೋಗ್ತಾಳೆ. ಇದ್ರಿಂದ ಸೂರ್ಯ ಮೀನಂಗೆ ತುಂಬಾನೇ ಬೇಜಾರಾಗತ್ತೆ. ಮೀನ ಮರಿ ಯಾಕೆ ಅಪ್ಸೆಟ್ ಆಗ್ತಿದ್ದೀರಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಅತ್ತೆ ಕೈಯಾರೆ ದುಡ್ಡು ಕೊಡ್ಸೋಣ ಅಂತ ಅನ್ಕೊಂಡಿದ್ವಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅವರೇ ತಮ್ಮ ಕೈಯಾರೆ ದುಡ್ಡು ಕೊಟ್ರೆ ನಿಮ್ಗೆ ಸಮಾಧಾನ ಆಗತ್ತಾ ಅಂತ ಶ್ರುತಿ ಕೇಳ್ತಾಳೆ. ಅದಕ್ಕೆ ತಾನೇ ಕೇಳಿದ್ದು, ಆದ್ರೆ ಸಕ್ಕರೆ ಎಲ್ಲಿ ಒಪ್ಕೊಂಡ್ರು ಅಂತ ಸೂರ್ಯ ಸಪ್ಪೆ ಮುಖ ಹಾಕೊಂಡು ಹೇಳ್ತಾನೆ. ಅಲ್ಲ ದೊಡ್ಡಮ್ಮ ಯಾಕೆ ಈ ರೀತಿ ಮಾಡ್ತಾರೆ? ದೊಡ್ಡವರಾಗಿ ಆಶೀರ್ವಾದ ಮಾಡಿ ಇವರೇ ಇದ್ ದುಡ್ಡನ್ನ ಕೊಡ್ಬೋದಿತ್ತಲ್ವಾ ಅಂತ ಶ್ವೇತಾ ಕೇಳ್ತಾಳೆ. ಏನ್ ಮಾಡೋದು ಶ್ವೇತಾ, ಅವ್ರು ಯಾವಾಗ್ಲೂ ಇದೇ ರೀತಿನೇ. ಸೂರ್ಯನ್ ವಿಷಯದಲ್ಲಿ ಅವ್ರು ಏನನ್ನು ಕಿವಿಗ್ ಹಾಕೊಳ್ಳೋದೇ ಇಲ್ಲ. ಇಲ್ಲಿ ಕುತ್ಕೊಂಡಿದಾನಲ್ಲ ಇವನು ಅಂತಂದ್ರೆ ಎಲ್ಲದನ್ನು ತಾವೇ ಮುಂದೆ ನಿಂತು ಮಾಡ್ತಾರೆ ಅಂತ ರವಿ ಮನೋಜನ ತೋರ್ಸಿ ಹೇಳ್ತಾನೆ. ಈಗೇನು ಅತ್ತೆ ಕೈಯಾರ ದುಡ್ಡು ಕೊಡ್ಬೇಕು ಅಷ್ಟೇ ತಾನೇ, ಅವರೇ ಬಂದು ದುಡ್ಡು ಕೊಡ್ತಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅದ್ ಹೇಗೆ ಅಂತ ಎಲ್ರು ಶ್ರುತಿನೇ ನೋಡ್ತಿರ್ತಾರೆ. ಶ್ರುತಿ ಆಗೋದಿಲ್ಲ ಅಂತ ಅವ್ರು ಹೇಳಿ ಹೊರಟೋದ್ರಲ್ಲೇ ಅಂತ ರವಿ ಹೇಳಿದಾಗ, ರವಿ ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಬಿಡು, ಅತ್ತೆನ ಹೇಗ್ ಮೇಂಟೈನ್ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ, ಕೊಡಿಲಿ ಅಂತ ಶ್ರುತಿ ಕೇಳ್ಬೇಕಾದ್ರೆ, ತಗೋ ಅಂತ ಹೇಳ್ತಾ ರವಿ ತನ್ ಫೋನ್ ಅನ್ನ ಶ್ರುತಿಗೆ ಕೊಡ್ತಾನೆ. ಆಗ ಶ್ರುತಿ ಆ ಫೋನ್ ತಗೊಂಡು ಶಾಂತಿ ರೂಮ್ಗೆ ಹೋಗಿ ಬಾಗ್ಲ ಹಾಕೊಂಡು ಶಾಂತಿ ಹತ್ತ ಹೋಗಿ ಕುತ್ಕೋತಾಳೆ. ಅತ್ತೆ ಆಚೆಗ್ ಬಂದು ಆ ಅಡ್ವಾನ್ಸ್ ದುಡ್ಡನ್ನ ನೀವೇ ಕೊಡಿ ಅಂತ ಶ್ರುತಿ ಹೇಳಿದಾಗ
ಆಗಲ್ಲಮ್ಮ, ನನ್ಗದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ ಅತ್ತೆ, ನಾನು ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ನೀವೇನ್ ಹೇಳಿದ್ರಿ? ಆನ್ಲೈನ್ ಅಲ್ಲಿ ನಾನು ವಿಡಿಯೋ ಹಾಕ್ಬೇಕು, ನಾನು ವೈರಲ್ ಆಗ್ಬೇಕು ಅಂತ ತಾನೇ ನೀವ್ ಹೇಳಿದ್ದು. ಈಗ ನೀವು ಬಂದು ಇದನ್ನ ಕೊಟ್ರೆ ಇದ್ರಲ್ಲಿ ನೀವು ತುಂಬಾನೇ ಫೇಮಸ್ ಆಗ್ಬೋದು ಅಂತ ಶ್ರುತಿ ಹೇಳಿದಾಗ, ನೀನು ಫೇಮಸ್ ಆಗ್ಬೋದಾ? ಅದ್ ಹೇಗಮ್ಮ ಅಂತ ಶಾಂತಿ ಕೇಳ್ತಾಳೆ. ಅಯ್ಯೋ ಹೌದು ಅತ್ತೆ, ಶಾಂತಿ ವ್ಲಾಗ್ಸ್ ಅಂತ ಒಂದು ಚಾನೆಲ್ ಓಪನ್ ಮಾಡಿ ಈ ವಿಡಿಯೋನೆಲ್ಲ ಅದಕ್ಕೆ ಹಾಕೋಣ. ವಿಡಿಯೋ ಕಂಟೆಂಟ್ ಅನ್ನ ನಾನ್ ಹೇಳ್ತೀನಿ ಕೇಳಿ. ತನ್ ಸೊಸೆ ಆಸೆ ಪಟ್ಟಿರೋ ರೂಮ್ ಕಟ್ಟೋದಕ್ಕೋಸ್ಕರ ಅತ್ತೆನೆ ಅಡ್ವಾನ್ಸ್ ದುಡ್ಡು ಕೊಟ್ಟು ಶುರು ಮಾಡಿದಾರೆ ಅಂತ ಒಂದು ಕಂಟೆಂಟ್ ಮಾಡಿದ್ರೆ ಆಯ್ತಪ್ಪ. ಈ ತರ ಒಳ್ಳೆ ಅತ್ತೆ ಎಲ್ಲಾರ್ ಫ್ಯಾಮಿಲಿಲೂ ಇರ್ಬೇಕು ಅಂತ ಪ್ರತಿಯೊಬ್ರು ನಿಮ್ಮ ವಿಡಿಯೋನ ಲೈಕ್ ಮಾಡ್ತಾರೆ, ಕಮೆಂಟ್ ಹಾಕ್ತಾರೆ. ಆಗ ನೀವು ತುಂಬಾ ಫೇಮಸ್ ಆಗ್ಬಿಡ್ತೀರಾ ಅಂತ ಶ್ರುತಿ ಶಾಂತಿನ ಹೊಗಳಿ ಅಟ್ಟಕ್ಕೆ ಏರಿಸ್ತಾಳೆ. ಶ್ರುತಿ ಹೇಳಿದ ಮಾತನ್ನೆಲ್ಲ ನಂಬಿ ಶಾಂತಿ ಸರಿ ಆಯ್ತು ಅಂತ ಒಪ್ಕೊಂಡು, ನಾನ್ ದುಡ್ಡು ಕೊಡ್ಬೇಕಾದ್ರೆ ನೀನ್ ವಿಡಿಯೋ ಮಾಡ್ಕೊ ಅಂತ ಹೇಳ್ತಾ ಸೀದಾ ಶ್ರುತಿ ಜೊತೆ ರೂಮ್ ಇಂದ ಆಚೆಗೆ ಬರ್ತಾಳೆ. ನೀನೇ ಮರಿ, ಅತ್ತೆ ದುಡ್ಡು ಕೊಡೋದಕ್ಕೆ ಒಪ್ಕೊಂಡ್ರು ಅಂತ ಶ್ರುತಿ ಹೇಳ್ಬೇಕಾದ್ರೆ, ನಿಜನ ಮೈಕು ಅಂತ ಸೂರ್ಯ ಕೇಳ್ತಾನೆ. ಹೌದು ಸೂರ್ಯ ಅವ್ರೆ, ಅತ್ತೆ ಹೇಳಿ ಅತ್ತೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಹಾ ಹೌದು ನಾನೇ ಕೊಡ್ತೀನಿ, ಕೊಡಿಲಿ ದುಡ್ಡಿನ ಅಂತ ಶಾಂತಿ ಸೂರ್ಯನ್ ಕೈಯಿಂದ ದುಡ್ಡು ಇಸ್ಕೊಳ್ಬೇಕಾದ್ರೆ, ಮಮ್ಮಿ ಥೋ ಇದ್ಯಾಕೋ ಸರಿ ಇಲ್ಲ, ನೀನ್ ಯಾಕೆ ಮಮ್ಮಿ ದುಡ್ಡು ಕೊಡ್ಬೇಕು ಅಂತ ಮನೋಜ ಕೇಳ್ತಾನೆ. ಪೆಂಗ್ಯ, ಯಾಕೋ ನಿನಗೇನೋ ಆಯ್ತು ಇದ್ರಲ್ಲಿ ತೊಂದ್ರೆ, ಹೋಗ ಆ ಕಡೆಗೆ ಅಂತ ಸೂರ್ಯ ರೇಗಾಡಿ ಶಾಂತಿ ಕೈಗೆ ಆ ದುಡ್ಡನ್ನ ಕೊಡ್ತಾನೆ. ಮನೋಜ ಇರ್ಲಿ ಬಿಡ, ಏನೋ ಆಸೆ ಪಡ್ತಿದಾರೆ ಅಂತ ಹೇಳ್ತಾ ಶಾಂತಿ ಶ್ರುತಿ ರೆಡಿನಾ ಅಂತ ಕೇಳ್ತಾಳೆ. ಹ್ಞೂ ಅತ್ತೆ ನಾನ್ ರೆಡಿ ಅಂತ ಹೇಳ್ತಾ ಶ್ರುತಿ ತನ್ ಮೊಬೈಲ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಶಾಂತಿ ಆ ಲೇಡಿ ಮೇಸ್ತ್ರಿ ಕೈಗೆ ಸ್ಮೈಲ್ ಮಾಡ್ತಾ ದುಡ್ಡು ಕೊಡೋದಕ್ಕೆ ಪೋಸ್ ಕೊಡ್ತಿರ್ತಾಳೆ. ಶ್ರುತಿ ಯಾಕೆ ಈ ವಿಡಿಯೋ ಎಲ್ಲ ಮಾಡ್ಕೋತಿರೋದು ಅಂತ ಶ್ವೇತಾ ಶ್ರುತಿನ ಕೇಳ್ಬೇಕಾದ್ರೆ, ಸುಮ್ನೆ ಒಂದು ಮೆಮೊರೀಸ್ಗೋಸ್ಕರ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಹೌದು ಅಂತ ಶಾಂತಿ ಹೇಳ್ತಿರ್ತಾಳೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ದೆ ಮನೋಜ ತಲೆ ಕೆರ್ಕೊಂಡು ಹುಚ್ಚನ್ ತರ ಆಡ್ತಿರ್ತಾನೆ. ಆಗ ಶಾಂತಿ ಆ ಮೇಸ್ತ್ರಿ ಹಿಂಗ್ಸ್ಗೆ ದುಡ್ಡು ಕೊಟ್ಟು, ನನ್ ಮಗ ಸೊಸೆ ಇಬ್ರು ಆಸೆ ಪಟ್ಟು ಆ ರೂಮ್ ಕಟ್ತಾ ಇದಾರೆ, ಅದನ್ನ ಚೆನ್ನಾಗಿ ಕಟ್ಕೊಡಿ ಅಂತ ಶಾಂತಿ ತುಂಬಾ ಪ್ರೀತಿಯಿಂದ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಸೂರ್ಯ ಮೀನಿಂಗ್ಗೆ ತುಂಬಾನೇ ಖುಷಿ ಆಗತ್ತೆ. ಹಾಗೆ ಸೂರ್ಯ ಆ ಖುಷಿಗೆ ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಸರಿ ಆಯ್ತು ಅಂತ ಆ ಮೇಸ್ತ್ರಿ ಹಿಂಸೆ ಹೇಳ್ಬೇಕಾದ್ರೆ, ನನ್ ಮಗ ಸೊಸೆ ಇಬ್ರು ತುಂಬಾನೇ ಕಷ್ಟ ಪಡ್ತಾರೆ, ಅದ್ರಲ್ಲೂ ಮೀನಾ 1 ಗಂಟೆಲಿ 50 ಮೊಳ ಹೂವ ಕಟ್ತಾಳೆ, ಇನ್ನು ನನ್ ಮಗ ಸೂರ್ಯ 8 ಗಾಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾನೆ, ಈಗ ಅವರಿಬ್ರು ಸ್ವಂತವಾಗಿ ರೂಮ್ ಕಟ್ತಾ ಇದಾರೆ. ನನಗಂತೂ ತುಂಬಾನೇ ಖುಷಿ ಆಯ್ತಪ್ಪ, ಆದಷ್ಟು ಬೇಗ ಚೆನ್ನಾಗ್ ಕಟ್ಕೊಡಿ, ಗೃಹ ಪ್ರವೇಶ ಮಾಡ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಖಂಡಿತ ಅಮ್ಮ ಚೆನ್ನಾಗ್ ಕಟ್ಕೊಡ್ತೀನಿ ಅಂತ ಆ ಲೇಡಿ ಮೇಸ್ತ್ರಿ ಹೇಳ್ತಿರ್ತಾರೆ. ನೀವೇ ನಿಮ್ ಕೈಯಾರೆ ದುಡ್ಡು ಕೊಟ್ಟಿದ್ದು ತುಂಬಾನೇ ಖುಷಿ ಆಯ್ತು ಸಕ್ರೆ, ತುಂಬಾ ಥ್ಯಾಂಕ್ಸ್ ಅಂತ ಸೂರ್ಯ ಹೇಳ್ತಿರ್ತಾನೆ. ತುಂಬಾ ಥ್ಯಾಂಕ್ಸ್ ಅತ್ತೆ ಅಂತ ನೀನು ಹೇಳ್ತಿರ್ತಾಳೆ. ಹಾ ಇರ್ಲಿ ಪರವಾಗಿಲ್ಲ, ಇದೆಲ್ಲ ನನ್ ಕರ್ತವ್ಯ ಅಲ್ವಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಓಕೆ ಅತ್ತೆ ಸೂಪರ್ ಆಗಿ ಬಂತು ಅಂತ ಹೇಳ್ತಾ ಶ್ರುತಿ ವಿಡಿಯೋನ ಕಟ್ ಮಾಡ್ತಾಳೆ. ಇಲ್ಲಿ ಏನ್ ನಡೀತಾ ಇದೆ ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಶ್ವೇತಾ ಇವ್ರನ್ನೇ ನೋಡ್ತಿರ್ತಾಳೆ. ಸರಿ ಇವಾಗ ಕೊಟ್ಟಾಯ್ತು ತಾನೆ, ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಂತ ಹೇಳ್ತಾ ಶಾಂತಿ ರೂಮ್ ಒಳಗಡೆ ವಾಪಸ್ ಹೋಗ್ತಾಳೆ. ಸರಿ ಕಣಪ್ಪ ನಾನ್ ಇನ್ ಬರ್ತೀನಿ ಅಂತ ಹೇಳ್ತಾ ಆ ಲೇಡಿ ಮೇಸ್ತ್ರಿ ಅಲ್ಲಿಂದ ಹೊರಡ್ತಾರೆ. ಮನೋಜನು ತನ್ ಕೆಲ್ಸ ಇದೆ ಅಂತ ಹೇಳಿ ಅವನು ಆಚೆಗೆ ಹೋಗ್ತಾನೆ. ಸೂರ್ಯಣ್ಣ ಇಲ್ಲಿ ಏನ್ ಆಗ್ತಾ ಇದೆ, ದಿಢೀರ್ ಅಂತ ಅವ್ರು ಡಿಸಿಷನ್ ಚೇಂಜ್ ಮಾಡ್ಕೊಂಡ್ರಲ್ಲ, ಏನಾಯ್ತು ಇವ್ರಿಗೆ? ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಲ್ಲ ಅಂತ ಶ್ವೇತಾ ಕೇಳ್ಬೇಕಾದ್ರೆ, ಅವ್ರನ್ನ ಯಾರಿಂದನೂ ಅರ್ಥ ಮಾಡ್ಕೊಳ್ಳೋದ್ ಸಾಧ್ಯನೇ ಇಲ್ಲ ಕಣಮ್ಮ ಅಂತ ಸೂರ್ಯ ಹೇಳ್ತಿರ್ತಾನೆ. ಮೀನಾ ಮರಿ ನಿಮ್ಗೆ ಹ್ಯಾಪಿ ತಾನೆ ಅಂತ ಶ್ರುತಿ ಕೇಳ್ಬೇಕಾದ್ರೆ, ತುಂಬಾ ಥ್ಯಾಂಕ್ಸ್ ಶ್ರುತಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ತುಂಬಾ ಥ್ಯಾಂಕ್ಸ್ ಶ್ರುತಿ ಅಂತ ಮೀನಾ ಶ್ರುತಿಗೆ ಥ್ಯಾಂಕ್ಸ್ ಹೇಳ್ತಿರ್ತಾಳೆ. ಪರವಾಗಿಲ್ಲ ಮೈಕು, ಸಕ್ರೆನೆ ಕಂಟ್ರೋಲ್ ತಗೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತಾ ಸೂರ್ಯ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾನೆ. ಮತ್ತೆ ನಾನು ಅಂದ್ರೆ ಸುಮ್ನೆನಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಹೌದಮ್ಮ ಅದಕ್ಕೆ ಅಲ್ವಾ ನನ್ನನ್ನ ನೀನ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋದು ಅಂತ ರವಿ ನಿಧಾನಕ್ಕೆ ಹೇಳ್ತಾನೆ. ಏನ್ ಹೇಳ್ದೆ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಅಯ್ಯೋ ಏನು ಇಲ್ಲಮ್ಮ ಅಂತ ರವಿ ಭಯದಿಂದ ನಡಕ್ತಿರ್ತಾನೆ. ಇದನ್ನ ನೋಡಿ ಎಲ್ರು ಬಿದ್ದು ನಗ್ತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.